ಹುಡುಗಿಯರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನ ಬನ್ನಿ ಮುಂದುವರ್ಸೋಣ. ಓಕೆ ರಮ್ಯಾ, ನೈನಾ ಏನೋ ಹಾಡು ಹಾಡಿದ್ರು, ನಿಮ್ಮ ಹಾಡು ಕೂಡ ತುಂಬ ಚೆನ್ನಾಗಿತ್ತು, ಸೀರೆದು ಹಾಗೆ ಹೀಗೆ ಎಲ್ಲ ಹಾಡಿ ನೋಡೋಣ. ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಬಂದಂಗೆ ಆಡ್ತೇನೆ. ಗಗರಿ ಬಿಟ್ಟಾಳ ಹುಡುಗಿ ಸೀರೆ ಉಟ್ಟಾಳ, ಗಗರಿ ಬಿಟ್ಟಾಳ ಹುಡುಗಿ ಸೀರೆ ಉಟ್ಟಾಳ, ಸೀರೆ ಗಗರಿ ಗದ್ದಲದಾಗ ಮನೆ ಮಾರ ಮರೆತಾಳ, ಸೀರೆ ಗಗರಿ ಗದ್ದಲದಾಗ ಮನೆ ಮಾರ ಮರೆತಾಳ, ಪುಟದ ಪುಟಿತಾಳ ಹರಿಯದ ಕುದುರಿ ಹತ್ತಾಳ, ಪುಟದ ಪುಟಿತಾಳ ಹರಿಯದ ಕುದುರಿ ಹತ್ತಾಳ, ಚಿತ್ತರದಾಗಿನ ಗೊಂಬೆ ಈಕಿ ಚಿತ್ತಗೆಡಿಸಾಳ. ಓಕೆ ರಮ್ಯಾ, ಅದರ ಹಾಡಿನ ಅರ್ಥ ಗೊತ್ತಾ? ಅಂದ್ರೆ ಅದು ಹೆಣ್ಮಕ್ಳು ಮೈನರ್ದಾಗ ಆಡುವಂತ ಹಾಡೋದು ಜನಪದ ಆದ್ರೂ ಕೂಡ ಸೀರೆ ಗುಂಗಲ್ಲಿ ಎಲ್ಲ ಮರ್ತೋದ್ಲು ಅಂತ, ಮನೆ ಮಠ ಎಲ್ಲ ಕೂಡ ಮರ್ತೋದ್ಲು ಅಂತ. ಓಕೆ ರಂಜಿತಾ, ನೀವೊಂದು ಡ್ಯಾನ್ಸ್ ಮಾಡಿದಿ, ರಿಕ್ಷಾವಾಲ ಕಮಾಲ ಅದು ಲಂಬಾಣಿ ಟಾಸ್ಕ್ ಇತ್ತು. ಲಂಬಾಣಿದು ಅವ್ರು ನಮ್ಗೆ ಹಾಡು ಹೇಳ್ಕೊಟ್ಟಿದ್ರು. ಸೊ ಅದಕ್ಕೆ ಪರ್ಫಾರ್ಮ್ ಮಾಡಾದ್ಮೇಲೆ ನಮ್ಗೆ ಇದು ರಿಕ್ಷಾವಾಲ ಒಂದು ಮರಾಠಿ ಸಾಂಗ್ ಹಾಕಿದ್ರು. ನಮ್ಗೆ ಇಷ್ಟ ಬಂದಿದ್ ಸ್ಟೆಪ್ಸ್ ಹಾಕಿ ಅಂತ ಹೇಳಿದ್ರು. ಅವಾಗ ಕರೆಕ್ಟ್ ಆಗಿ ಮ್ಯೂಸಿಕ್ಗೆ ತಕ್ಕಂಗೆ ಮಾಡಿದ್ರಾ? ಹೌದು, ಬಿಕಾಸ್ ನಾನು ಫುಲ್ ಸ್ಲೋ ಮೋಷನಲ್ಲಿ ಸ್ಟೆಪ್ಸ್ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೆ ಅಕುಲ್ ಕೇಳಿದ್ರು, ಏನ್ ಕರೆಕ್ಟ್ ಆಗಿ ಮ್ಯೂಸಿಕ್ ತಕ್ಕಂಗೆ ಸ್ಟೆಪ್ಸ್ ಹಾಕಿದ್ರ ಅಂತ. ಹಾಕಿದ್ದೀನಲ್ಲ ಅಕುಲ್ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಸಮಥಿಂಗ್ ಲೈಕ್ ರಿಕ್ಷಾ. ಓಕೆ ರಮ್ಯಾ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಲ್ವಾ? ಬದನಾಮುಹಿ ರಮ್ಯಾ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅದು ಆ ಡ್ರೆಸ್ ಹಾಕೊಂಡ್ಬಿಟ್ಟು ನಮ್ಗೆ ಡಾನ್ಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆ ದುಪ್ಪಟ್ಟ ಬೇರೆ ಅವಾಗವಾಗ ಬಿದ್ದೋಗ್ತಾ ಇತ್ತು. ನಾನು ಏನ್ ಮಾಡೋದು, ಡಾನ್ಸ್ ಮಾಡಕ್ ಆಗ್ತಿಲ್ಲಲ್ಲ ಅಂತ ನಿಂತ್ಕೊಂಡಿದ್ದೆ. ದೆನ್ ಅದಾದ್ಮೇಲೆ ಅಕುಲ್ ನೆನಪಾದ್ರು, ಅಕುಲ್ ಕರ್ಕೊಂಡ್ ಬಂದ್ಬಿಟ್ಟು ಡಾನ್ಸ್ ಮಾಡೋಣ, ಅವಾಗ ನಂಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅನ್ಕೊಂಡು ಹೋಗಿ ಅಕುಲ್ ಕರ್ಕೊಂಡ್ ಬಂದೆ. ಆಮೇಲೆ ಅಕುಲ್ ಫುಲ್ ಮ್ಯಾನೇಜ್ ಮಾಡಿ. ಗ್ರೂಪ್ ಡ್ಯಾನ್ಸ್ ಅಲ್ಲೂ ಕೂಡ, ಲಂಬಾಡಿ ಡ್ಯಾನ್ಸ್ ಅಲ್ಲೂ ಕೂಡ ಅಕುಲ್ನ ಏನೋ ಮಧ್ಯದಲ್ಲಿ ಸೇರ್ಸ್ಕೊಳ್ತಾ ಇದ್ರಲ್ಲ ನೀವು ಲಿರಿಕ್ಸ್ ಅಲ್ಲಿ. ಅದು ನಮ್ ಹಾರಿರೇ ಹಾರಿರೇ ಅಕುಲ್ ಚೋರ ಹಾರ ಜಬ್ಬೈ ಜಾ ಜಕಿ ಕಿ ಜಾ ಆತರ ಒಂದಿತ್ತು ಅದು ಸಾಂಗ್. ಸೊ ಅದ್ರಲ್ಲಿ ಅಂದ್ರೆ ಒಬ್ರನ್ನ ಅಂದ್ರೆ ಲೂಸರ್ ನೀವು ಸೋತೋಗ್ತೀರಾ ಆತರ. ಅದು ಹಾರಿರೇ ಹಾರಿರೇ ಓಕೆ, ಈ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಂದ್ರೆ ಬೇರೆ ಬೇರೆ ಸಂಸ್ಕೃತಿಗಳಾಗಿರ್ಬೋದು, ಲಮಾಣಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಪ್ರತಿಯೊಂದು ವಾಡೆಗೆ ಹೋಗ್ತಿದ್ರಿ, ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಇರ್ತಿದ್ರಿ, ಅಲ್ಲಿನ ಜೀವನ ಶೈಲಿ ಎಲ್ಲ ಕೂಡ ಕಲ್ತ್ಕೊಂಡ್ರೆ. ಆದ್ರೆ ನಿಜಕ್ಕೂ ಅಲ್ಲಿ ಕಲ್ತ್ಕೊಂಡಿರೋದು ಇನ್ನೂ ಕೂಡ ರೂಢಿಯಲ್ಲೇ ಇಟ್ಕೊಂಡಿದ್ದೀರಾ? ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ತಿದ್ರಿ, ಎಲ್ಲಾ ಕೆಲಸ ಮಾಡ್ತಿದ್ರಿ, ಈಗಲೂ ಕೂಡ ಮನೆಯಲ್ಲಿ ಕೆಲಸ ಮಾಡ್ತೀರಾ? ಆಕ್ಚುಲಿ ಇಲ್ಲಿಗೆ ಬಂದ್ಮೇಲೆ ಕೆಲವು ಒಂದು ಸರ್ಟನ್ ಎಥಿಕ್ಸ್ ವಿ ಹ್ಯಾವ್ ಟು ಫಾಲೋ ಇನ್ ಲೈಫ್, ಅದನ್ನ ಡೆಫಿನೆಟ್ಲಿ ಫಾಲೋ ಮಾಡ್ತೀವಿ. ಅದರ್ವೈಸ್ ಬೇಗ ಎದ್ದೇಳೋದು, ಮನೆ ಕೆಲಸ ಎಲ್ಲ ಮಾಡೋದು ಖಂಡಿತ ಅದೆಲ್ಲ ಸುಳ್ಳು. ನಾವೇನು ಮಾಡಲ್ಲ. ಇನ್ಫ್ಯಾಕ್ಟ್ ಇವಳು ದೊಡ್ಡ ಲೇಜಿ, ಅವಳು ಅಷ್ಟೇ ದೊಡ್ಡ ಲೇಜಿ. ಇವ್ರಿಬ್ಬರಿಗಿಂತ ಬೆಟರ್ ಅಂದ್ರೆ ನಾನು. ಸ್ವಲ್ಪ ಅಡ್ಗೆ ಮೊನ್ನೆ ಮನೆಗೆಲ್ಲ ಬಂದಿದ್ರು, ನಾನೇ ನನ್ನ ಕೈಯಾರ ಅಡ್ಗೆ ಎಲ್ಲ ಮಾಡಿ ಎಲ್ಲ. ಅದೊಂದೇ ದಿನ ಅಲ್ಲಿ ಶೋ ಅಲ್ಲಿ ಇದ್ದಾಗ ಜಾಸ್ತಿ ಲೇಜಿ ಅಂದ್ರೆ ಇವಳೆ. ಸೀಸನ್ 1 ನಲ್ಲಿ ಮತ್ತೆ ಸೀಸನ್ 2 ನಲ್ಲಿ ಆಕ್ಚುಲಿ ಲೇಜಿ ಅಂದ್ರೆ ನಾನೇ. ಏನಂದ್ರೆ ಅಪೂರ್ವ ಅಪೂರ್ವ ಎದೋ ಮೇಲೆ 5 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಗುತ್ತೆ, ಹೋಗ್ ಪಾತ್ರೆ ತೊಳಿ. ಆರ್ಪಿಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಈ ಪಾಯಿಂಟ್ ಸಿಕ್ಕಿದ್ರೆ ಫೈನಲಿಸ್ಟ್ ನೀನೆ. ರಂಜಿತಾ ರಂಜಿತಾ ಇದು 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 ಅನ್ಕೊಂಡು ಇವ್ರಿಗೆ ಅದೇ ಅವನ್ ನ್ಯಾಕಲ್ಲಿ ಎಬ್ಬರಿಸ್ಬಿಟ್ಟು ನಾನು ಆರಾಮಾಗಿ ಮಾಡ್ಕೊಂತಾ ಇದ್ದೆ. ಆಮೇಲೆ ಇವ್ರು ಹೋಗ್ಬಿಟ್ಟು ಈ ಸೀಸನ್ 1 ವಿನ್ನರು ನಿಜ ಇರ್ಬೋದು, ಏನೊಬ್ಬ ಕೆಲಸ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೆ. ಸ್ಪೆಷಲ್ ಟೆಕ್ನಿಕ್ಸ್ ಅನ್ಕೊಂಡು. ಓಕೆ, ಈಗ ನೈನಾ, ರಂಜಿತಾ, ರಮ್ಯಾ ಒಬ್ರು ಸ್ಪೆಷಲ್ ಕಾಲರ್ ಇದ್ದಾರೆ. ಅವ್ರು ಯಾರು ಅಂತ ನಾನು ಹೇಳಲ್ಲ, ನೀವೇ ಡೈರೆಕ್ಟ್ ಆಗಿ ಮಾತಾಡಿ. ಹಲೋ 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 ನೈನಾ. ಹಲೋ ಆಂಟಿ, ನಮಸ್ತೆ. ಯಾರು ಮಾತಾಡೋದು? ನಾನಮ್ಮ ವಾಡೆದಿಂದ. ಯಾರು? ವಾಡೆ ಆಂಟಿ ನಮಸ್ಕಾರ. ಶರಣ್ ರೀ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀ ಹೇಗಿದೀಯಾ? ಸೂಪರ್ ಆಗಿದ್ದೀನಿ ಆಂಟಿ. ನಿಮ್ ಮನೆಯಲ್ಲಿ ಲಾಸ್ಟ್ ದಿನ ಬರುವಾಗ ತಿಂದಿದ್ದು ಜೋಳದ ರೊಟ್ಟಿ ರುಚಿ ಇನ್ನೂ ಹೋಗಿಲ್ಲ. ಐ ಥಿಂಕ್ 6-8 ರೊಟ್ಟಿ ತಿಂದೆ. ನೀವು ಪಾಪ ಹುಡುಗಿರ್ ಊಟ ಮಾಡಿದ್ರು ಇಲ್ವೋ ಅನ್ಕೊಂಡು ಕೊಡ್ತಾನೆ ಇದ್ರಿ. ಇಟ್ ವಾಸ್ ಅಮೇಸಿಂಗ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಆಂಟಿ ರೀ, ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಸುಜಾತ ನಾಡಗೌಡ. ಓಕೆ ಸುಜಾತ ಆಂಟಿ, ಇಲ್ಲಿ ರಮ್ಯಾ, ರಂಜಿತಾ, ನೈನಾ 3 ಜನ ಇದಾರ್ರಿ. ನಿಮ್ಗೆ ಇಷ್ಟ ಆದವ್ರು ಯಾರು? ಇಷ್ಟು ಜನನೂ ಇಷ್ಟ ಅಮ್ಮ, ಇಷ್ಟು ಹಂಗೆ ಇದಾರೆ ಅವರು. ಇಷ್ಟು ಎಲ್ಲಾ ಜನ, ಎಲ್ಲಾ ಹುಡುಗಿರು ಚೆನ್ನಾಗಿದ್ದಾರೆ. ಎಲ್ಲಾ ಹುಡುಗಿರು ಅಗ್ದಿ ಒಳ್ಳೆ ರೀತಿ ನಡತೆ, ಇದು ಎಲ್ಲಾರು ಇಷ್ಟ. ಓಕೆ, ಈಗ ಕೆರ್ಕಲ್ಮಟ್ಟಿಯಿಂದ ಎಲ್ಲರೂ ಹೊರಗೆ ಬಂದಾರ್ರಿ. ಈಗ ಹೆಂಗ್ ಅನ್ಸುತ್ತ? ಭಾಳ ಒಂಥರ ಸೋನಾ ಸೋನಾ ಅನ್ಸ್ತೈತೇನ್ರಿ ಅಲ್ಲಿ? ಕೆರ್ಕಲ್ಮಟ್ಟಿ ಆಗಿ ಏನ್ ಬಣ ಬಣ ಅನಸ್ತತ್ ನೋಡ್ರಿ.
ಅವ್ರಿಲ್ದ ಮನಿ ಬಣ ಬಣ ಅನ್ಸ್ತತಿ. ಹುಡುಗ್ಯಾರ್ ದಿನ ಬರ್ತಿದ್ರು, ಮಾತಾಡ್ತಿದ್ರು. ಇವತ್ ಈಗ ಅನ್ಕರ್ದು ತುಂಬಾ ಬಣ ಬಣ ಅನಸ್ತತಿ. ಯಾರು ಇಲ್ಲ, ಒಂದು ಒಂಥರ ಏನೋ ಕಳ್ಕೊಂಡಾರ್ಗತೆ ಅನಸ್ತತೆ. ಓಕೆ, ನೀವು ಬೆಂಗಳೂರಿಗೆ ಬರ್ರಿ, ನಿಮ್ ಹುಡುಗಿಯರ ಜೊತೆ ಇರ್ರಿ. ಖಂಡಿತ ಆಂಟಿ, ಬರ್ಲೇಬೇಕು ನೀವು. ಬೇಕು ಆಂಟಿ. ಆಯ್ತಮ್ಮ, ಆಯ್ತು. ಆಮೇಲೆ ಇನ್ನೊಂದೇನಂದ್ರೆ ಆಂಟಿ ಮನೆ ಅಂತೂ ಒಂದು ಮದುವೆ ವಾತಾವರಣನೇ. ನಾವ್ ಇದ್ದಿದ್ 1 ತಿಂಗಳು ಅಂದ್ರೆ ಲೈಕ್ ನಾವ್ ಅಲ್ದಿದ್ರು, ನಾವು ವಾಡೆ ಮನೆ ನಮ್ ಮಿನಿ ವಾಡೆಯಲ್ಲಿ ಇರ್ತಿದ್ವಿ. ಟಾಸ್ಕ್ ಏನಾದ್ರು ಬಂದಾಗ ಒಂದು ಟ್ರೆಷರ್ ಹಂಟ್ ಅನ್ನೋ ಒಂದು ಟಾಸ್ಕ್ ಇತ್ತು. ಆ ವಾಡೆನಲ್ಲಿ ಡಿಸೈನ್ ಮಾಡಿದಂತ ಟಾಸ್ಕ್ ಅಮೇಸಿಂಗ್ ಆಗಿತ್ತು. ಇಟ್ ವಾಸ್ ಲೈಕ್ ಒನ್ ಆಫ್ ದಿ ಅನ್ಫರ್ಗೆಟಬಲ್ ಟಾಸ್ಕ್ ಆಕ್ಚುಲಿ. ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ರು. ಅಂಡ್ ವಾಡೆ ಆಂಟಿ, ಸುಜಾತ ಆಂಟಿ, ನಿಮ್ಗೆ ನಾವು ತೊಂದರೆ ಕೊಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಏನಿಲ್ಲಮ್ಮ, ಮಕ್ಳು ಯಾರು ತೊಂದ್ರೆ ಕೊಟ್ಟರು, ತಾಯಿಗಳಿಗೆ ಮತ್ತೆ ತೊಂದ್ರೆ. ಫಿನಾಲೆ ದಿನ ಆಂಟಿಗ್ ಫುಲ್ ತಲೆ ಕೆಟ್ಟೋಗಿತ್ತು. ಅಷ್ಟು ಜನ ಮನೆಯಲ್ಲಿ. ನಾವು ಬೇರೆ ನಮ್ದು ಫೈನಲ್ ಡಾನ್ಸ್ ಎಲ್ಲ ಅವ್ರ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದ್ದು. ಆಂಟಿ ಪಾಪ ಎಲ್ರಿಗೂ ಟೈಮಿಗೆ ಜ್ಯೂಸ್ ಕೊಡೋದು, ಹಾಸ್ಪಿಟಾಲಿಟಿ. ನಿಜವಾಗ್ಲೂ ಒಂದು ತಾಯಿ ತರಾನೇ ಶಿ ಟುಕ್ ಕೇರ್ ಆಫ್ ಆಲ್ ಆಫ್ ಅಸ್. ಇನ್ಫ್ಯಾಕ್ಟ್ ಅಕುಲ್ ಒಬ್ಬ ಮಗ ಆಗ್ಬಿಟ್ಟಿದ್ರು ಅವ್ರಿಗೆ. ಸೊ ಎಲ್ಲ ಒಂಥರ ಮಕ್ಳು ತರಾನೇ. ಇಟ್ ವಾಸ್ ಸೋ ಮಚ್ ಫನ್. ಇವಾಗ ನೆನ್ಸ್ಕೊಂಡ್ರೆ ಐ ಥಿಂಕ್ ಅವ್ರಿಗೆ ಡೆಫಿನೆಟ್ಲಿ ಒಂಥರ ಬಿಕೋ ಅಂತ ಇರುತ್ತೆ ವಾಡಿ ಮನೆಗೆ. ಓಕೆ ಆಂಟಿ, ತುಂಬ ಥ್ಯಾಂಕ್ಸ್ ಕಾಲ್ ಮಾಡಿದ್ದಕ್ಕೆ. ಓಕೆ ನೈನಾ, ಇನ್ನೊಂದು ವಿಷಯ ಏನಂದರೆ, ಇಡೀ ಈ ಒಂದು ಏನು ಸೀಸನ್ 2 ಇದೆ, ಇದೆಲ್ಲದರಲ್ಲಿ ಟಾಸ್ಕ್ ನೋಡಿದರೆ ಅಲ್ಲಿ ಹಳ್ಳಿ ಜನರ ಮನೆಗೆ ಹೋಗ್ತೀರಾ, ಏನೋ ಒಂದು ಮಾಡ್ತೀರಾ, ತಪ್ಪು ಮಾಡ್ತೀರಾ, ಅವರು ಗಂಜಲ ಕುಡಿಸೋದು, ಅದು ಕುಡಿಸೋದು, ಇದು ಕುಡಿಸೋದು, ಯಾವ ರೀತಿ ಬಿಂಬಿಸಲಾಗಿತ್ತಂದರೆ ಹಳ್ಳಿ ಹೆಂಗಸರಂದರೆ ತುಂಬ ಒರಟು ಜನ ಅಂತ. ಆದರೆ ನೀವೀಗ ಮಾತನಾಡಿ ನೋಡಿದರೆ ನಿಜಕ್ಕೂ ಎಷ್ಟು ಒಳ್ಳೆ ಹೃದಯ ಇದೆ ಇವ್ರಿಗೆ ಅಂತ ಅನ್ಸುತ್ತೆ. ಶೋ ಅಲ್ಲಿ ತೋರಿಸಿದ ಹಾಗೇನೆ ಇದ್ದಾರಾ ಅಲ್ಲಿ ಜನ, ಅಲ್ಲಿಯ ಹೆಂಗಸರು? ಅಂದರೆ ವಾಡೆ ಅವ್ರ ಮನೆಯವರು ಆ್ಯಕ್ಚುಲಿ ಸ್ವಲ್ಪ ಅಂದರೆ ಅವರು ದೇ ಆರ್ ಲೈಕ್ ವೆಲ್ ಎಜುಕೇಟೆಡ್ ಅಂಡ್ ಆಲ್. ಬಟ್ ಅದರ್ವೈಸ್ ಹಳ್ಳಿ ಅಂದರೆ ಟಿಪಿಕಲ್ ಒಳಗಡೆ ಇಂಟೀರಿಯರ್ಸ್ ಹಳ್ಳಿನಲ್ಲಿ ನಾವು ಅಷ್ಟಾಗಿ ನಮಗೆ ಅಷ್ಟು ಜನಸಂಪರ್ಕ ಇರಲಿಲ್ಲ. ಇನಿಷಿಯಲ್ ಡೇಸಲ್ಲಿ ಇವ್ರುಗಳು ಇದ್ದಿದ್ದು 15 ದಿನ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಿಕಾಸ್ ಒಂದು ಮನೆಗಳಿಗೆ ನಾವು ನೋಡಿದಾಗ ನಿಜವಾಗ್ಲೂ ನಮ್ಮ ಕೈಲಿ ಇರೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ದನದ ಕೊಟ್ಟಿಗೆ, ಅಲ್ಲೇ ಮನೆ, ಅಡುಗೆ ಮನೆಯಲ್ಲೇ ಒಂದು ಚಿಕ್ಕ ಜಾಗದಲ್ಲಿ ಸ್ನಾನ, ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ಅಷ್ಟು ಒಂದು ಅವ್ರ ಜೊತೆ ಬೆರೆತ್ಕೊಂಡು. ಅಂದರೆ ಉತ್ತರ ಕರ್ನಾಟಕ ಫುಲ್ ಗಡತ್ತು ಜನ ಫುಲ್. ಅಂದ್ರೆ ನಿಜಕ್ಕೂ ಕೂಡ ಶೋ ಅಲ್ಲಿ ಏನ್ ತೋರಿಸಿದ್ದಾರೆ ಅದೇ ರೀತಿ ಒರಟು ಜನನ. ಅಂದರೆ ಅವರು ನಾವು ಹೋದಾಗ ಅಂದ್ಕೊಂಡ್ವಿ ಫುಲ್ ಜನ ಎಲ್ಲ ಫುಲ್ ವರ್ಟು ಅಂತ. ಬಟ್ ಅವ್ರ ಮನೇಲಿ 15 ಡೇಸ್ ಕಳೆದಾದ್ಮೇಲೆ ಗೊತ್ತಾಯ್ತು ಅವ್ರ ಮನ್ಸು ಹೇಗಿದೆ ಅಂತ. ನಿಜ ತುಂಬ ಅಟ್ಯಾಚ್ ಆಗೋಗಿದೆ. ಈಗಲೂ ಕೂಡ ನಾವು ಹೇಳ್ತೀವಿ, ನಮ್ಮನೆಗೆ ಹೋಗಬೇಕು, ನಮ್ಮನೇಲಿ ಕೆರ್ಕಲ್ಮಟ್ಟಿ ನಮ್ಮನೆ, ಆ ಥರ ಮಾತಾಡ್ತೀವಿ. ತುಂಬಾ ಅಟ್ಯಾಚ್ ಆಗೋಗಿದ್ವಿ. ಈಗ ನಮ್ಮ ಮನೆಯವರೇ ಆಗಿಬಿಟ್ಟಿದ್ದಾರೆ ಅವರೆಲ್ಲ. ಅದು ವೆಲ್ಕಮ್ ಮಾಡಿದ್ದೆ ನಮಗೆ. ಪ್ರತಿಯೊಬ್ಬರಿಗೂ ಅಂದರೆ ಇಬ್ಬಿಬ್ರು ಪಾರ್ಟ್ನರ್ಸ್ಗೆ ಮನೆ ಕೊಟ್ಟಿದ್ರು, 6 ಮನೆ ಕೊಟ್ಟಿದ್ರು. ಒಬ್ಬೊಬ್ರು ಮನೇಲೂ ಒಂದೊಂದು ಥರ ವೆಲ್ಕಮ್ ಮಾಡಿದ್ರು. ನಮ್ಮ ಮನೇಲಿ ಹೋಗಿದ ತಕ್ಷಣನೇ ಅವ್ರಿಗೆ ಈ ಥರ ಎಲ್ಲ ಕೂದಲು ಬಿಟ್ಕೊಂಡ್ರೆ, ಈ ಥರ ಡ್ರೆಸ್ ಹಾಕೊಂಡ್ರೆ ಆಗೋದೇ ಇಲ್ಲ. ಹೋಗಿದ ತಕ್ಷಣನೇ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವಾಗ ಅನ್ಕೊಂಡು ಇನ್ನು ಮಾರಿ ಹಬ್ಬ ಇದೆ 15 ದಿನ ಇವ್ರ ಮನೇಲೆ ಅಂತ. ಕೂದಲೆಲ್ಲ ಕಟ್ಬಿಟ್ಟು ನಾಟ್ ಹಾಕೋಬೇಕು, ಮತ್ತೆ ಎಣ್ಣೆ ತೊಗೊಂಬಂದು ತಟ್ಬಿಟ್ರು. ನಮ್ಮನ್ನ ಕೇಳೂ ಇಲ್ಲ, ತಂದಿದ ತಕ್ಷಣ ತಟ್ಬಿಟ್ರು. ಇನ್ನೊಂದು ಕುಮುದ ಮನೇಲಿ ಸಗಣಿ ನೀರನ್ನ ಕಾಲ್ಗೆ ಹಾಕ್ಬಿಟ್ರು. ಅಂದ್ರೆ ಅವ್ರು ಕೇಳಲ್ಲ ಏನಿಲ್ಲ, ಹಾಕ್ಬಿಡ್ತಾ ಇದ್ರು. ಸ್ವಲ್ಪ ವರ್ಟು, ಬಟ್ ಆದ್ರೂ ಅವ್ರ ಮನ್ಸು ಮಾತ್ರ ತುಂಬಾನೇ ಮೃದು ಅಂತ ಹೇಳ್ಬೋದು. ಮನಸ್ಸು ತುಂಬಾ ಮೃದು. ಓಕೆ, ಅದೇ ರೀತಿ ನಮ್ಗೆ ಅಟ್ಯಾಚ್ಮೆಂಟ್ ಇದ್ದಿದ್ದು ಪುರ್ದಾಳಲ್ಲಿ. ಬಿಕಾಸ್ ಓಕೆ, ನಾನು ಓಕೆ ನೈನಾ, ಪುರದಾಳು ಮತ್ತೆ ಕೆರ್ಕಲ್ಮಟ್ಟಿ ಈ 2 ಗ್ರಾಮಗಳಲ್ಲಿರುವಂತಹ ವ್ಯತ್ಯಾಸ ಮತ್ತೆ ನಿಮ್ಗೆ ಇಷ್ಟ ಆಗಿದ್ದು ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತೀನಿ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ನ ನಂತರ. ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೇಟೆ ಹುಡುಗಿರ ಹಳ್ಳಿ ಲೈಫ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸಗಣಿ ನೀರಲ್ಲಿ ಮಾವಿನಕಾಯಿ ಹುಡ್ಕೋದು ನಿಜಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ? ನಾಟ್ ಇಂಟ್ರೆಸ್ಟಿಂಗ್, ನಾಟ್ ಇಟ್ ಆಲ್. ಆ್ಯಕ್ಚುಲಿ ಆ ಒಂದು ಟಾಸ್ಕ್ ನೋಡಿದ ತಕ್ಷಣ ಅನ್ಕೊಂಡೆ, ಓಕೆ ಸೀಸನ್ 1 ನಾವು ರಾಣಿಯರಾಗಿದ್ವಿ. ನಾನು, ಮಾನ್ವಿ, ಅರ್ಪಿತಾ, ಇವರೆಲ್ಲ ವೈಲ್ಡ್ ಗರ್ಲ್ಸ್. ಸೊ ವೈಲ್ಡ್ ಟಾಸ್ಕ್ಗಳು ಮಾಡಿಸಿದ್ರು ಇವ್ರಿಗೆ. ಏನಂದರೆ ಒಂದು ದೊಡ್ಡ ಗುಂಡಿನಲ್ಲಿ ಸಗಣಿ ಪ್ಲಸ್ ಮೊಟ್ಟೆ ಪ್ಲಸ್ ಅದು ಇದು ಎಲ್ಲ ಮಿಶ್ರಣ ಎಲ್ಲ ಹಾಕಿ ಫುಲ್ ಗಬ್ನಾತ ಬರ್ತಾ ಇತ್ತು ನೀರು. ಸೊ ಆ ನೀರಲ್ಲಿ ಹುಳಗಳು ಬೇರೆ, ಮೆನ್ಷನ್ ಆಲ್ ದಟ್. ಅದ್ರೊಳಗಡೆ ಹೋಗಿ ಮುಳುಗಿ ಯು ಹ್ಯಾವ್ ಟು ಪಿಕ್ ಅಪ್ ದ ಇದು ಬಾಲ್ಸ್. ಅವ್ರು ನಮ್ಮ ಫಸ್ಟ್ ಸೀಸನ್ ಅಲ್ಲಿ ಇದ್ದಿದ್ದು. ಇಲ್ಲೇನಂದ್ರೆ ಮಾವಿನ ಹಣ್ಣು ಎತ್ತೋದೊಂದು. ನಾನಂದ್ರೆ ಏನೇ ಆಗ್ಲಿ, ನಾನು ಇವತ್ತು ಮನೆಗೆ ಹೋದೋ ಸರಿ, ನನ್ನ ಮೆಂಟರ್ ಆಗದೇ ಇದ್ರು ಸರಿ, ನಾನಂತೂ ಈ ಟಾಸ್ಕ್ ಮಾಡಲ್ಲ ಅಂತ. ಐ ವಾಸ್ ಸೇಯಿಂಗ್ ನೋ, ಲೈಕ್ ಅಕುಲ್ ಅಂತೂ
ಯು ಆರ್ ಸೋಲಿಲ್ಲದ ಸರದಾರಿ. ಸರದಾರಿ. ನೀವು ಮೋಟಿವೇಶನ್, ನೀವೇ ಹಿಂಗಂದ್ರೆ ಹೆಂಗೆ ಅನ್ಕೊಂಡು ಫುಲ್ ಹಂಗಂತ ಸಗಣಿಯಲ್ಲಿ ಕೈ ಹಾಕಕ್ಕಾಗತ್ತ ಅಂತ ಹಂಗ ಸಗಣಿ ಅಂತಲ್ಲ, ಲೈಕ್ ಎಲ್ಲಾರು ಮಾಡಿದ್ಮೇಲೆ ನನ್ನ ಲಾಸ್ಟಲ್ಲಿ ಕಳ್ಸಿದ್ರು. ನಾನು ಇವ್ರ ಕೈಲೇ ಆಗಿಲ್ವಲ್ಲ ಬಿಡಿ ಅಕ್ಕುಲ್, ನಾನು ಇನ್ನೇನು ಮಾಡೋದು ಅಂತಲ್ಲ. ಬಟ್ ಆ ಟಾಸ್ಕ್ ನನ್ನ ಕೈಲೂ ಮಾಡಿಸಿದ್ರು ಅವತ್ತು. ಸೊ ಅದು ಮಾಡಿದೆ. ಲೈಕ್ ಆಕ್ಚುಲಿ ಐ ವಾಸ್ ದ ಒನ್ ಹೂ ಕೇಮ್ ಫಸ್ಟ್. ಸೊ ನೋಡ್ದ, ಇದೇ ಟೆಕ್ನಿಕ್ಕು. ನೇನದು ಫಸ್ಟ್ ಮಾಡಲ್ಲ ಅಂತ ಅಂತಾರೆ, ಆಮೇಲೆ ಫಸ್ಟ್ ಬಂದ್ಬಿಡ್ತಾರೆ. ಐ ಲೈಕ್ ದಿಸ್ ಅನ್ಕೊಂಡು ಐ ಥಿಂಕ್ ದೇ ವರ್ ಟೀಸಿಂಗ್ ಮೈ. ಓಕೆ ನಿಮ್ಮ ಇಡೀ ಗ್ರೂಪ್ ಅಲ್ಲಿ ಸೆಕೆಂಡ್ ಸೀಸನ್ ಅಲ್ಲಿ ವೆಜಿಟೇರಿಯನ್ಸ್ ಎಷ್ಟು ಜನ ಇದ್ರು? ಯಾರು ಎಲ್ಲ ನಾನ್ ವೆಜಿಟೇರಿಯನ್ಸ್. ಎಲ್ಲ ನಾನ್ ವೆಜಿಟೇರಿಯನ್ಸ್ ಆದ್ರೂ ಹಂಗೆ ಹಸಿ ಮೀನ್ನ ತಿನ್ನೋದು ತುಂಬಾ ಕಷ್ಟ ಅಲ್ವಾ? ನಾವು ತಿಂದಿಲ್ಲ ಆಕ್ಚುಲಿ. ಅದು ರೊಟ್ಟಿ ತಿಂದಿರೋದು. ರೊಟ್ಟಿ ಮೀನ್ ಆಕ್ಚುಲಿ ಪುರ್ದಾಳಲ್ಲಿ ಫೇಮಸ್ ಇದ್ದಿದ್ದು. ಬಟ್ ಅಲ್ಲೂ ಅಷ್ಟೇ ನಾವು ಲೈಕ್ ಕರಿ ತರ ಮಾಡ್ಕೊಂಡು ತಿಂತಾ ಇದ್ವಿ. ಇಟ್ ವಾಸ್ ಫನ್. ಓಕೆ, ಇಡೀ ಕ್ರೂ ಮೆಂಬರ್ಸ್ ಇದ್ದಾರೆ, ಅವರೆಲ್ಲ ಕಣ್ ತಪ್ಪಿಸಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ, ಕ್ಯಾಮ್ರಾಗೂ ಗೊತ್ತಾಗದೆ ಇರೋ ಹಾಗೆ ಏನಾದ್ರೂ ಎಡವಟ್ಗಳನ್ನ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಾಗಿರ್ಬಾರ್ದು. ಅದು ನಿಮ್ಮ ಸಾರಿ ಅದಂತ ಕಾನ್ಫಿಡೆನ್ಷಿಯಲ್ ಅಂದ್ರೆ ನಮ್ ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ. ಅಂದ್ರೆ ಇನ್ಫ್ಯಾಕ್ಟ್ ಚಿಕ್ಕ ವಿಷಯಗಳಷ್ಟೇ. ಆದ್ರೆ ಅದು ಯಾವತ್ತೂ ಕೂಡ ಅದು ಅದೇನೋ ಬಾಂಡ ಪುಟ್ನ ಏನೋ ಅಂತಾರಲ್ಲ, ಆ ತರ ಯಾವತ್ತೂ ಆಗಿಲ್ಲ. ಅದಾಯ್ತು. ಆಕ್ಚುಲಿ ಸತ್ಯಕ್ಕೆ ಜೈ ಅಂತ ಒಂದು ಇದ್ ಮಾಡಿದ್ರು. ಆಕ್ಚುಲಿ ನಾವ್ ಮಾಡಿದ್ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಸತ್ಯಕ್ಕೆ ಒಂದ್ ಜೈ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅದ್ರಲ್ಲಿ 25 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದಾಗ ಎಲ್ಲರೂ ರಿವೀಲ್ ಮಾಡ್ಬಿಟ್ರು. ಸೊ ಅವಾಗ ಎಲ್ಲಾರ್ಗೂ ಗೊತ್ತಾಗೋಯ್ತು ನಾವೇನೇನ್ ಮಾಡಿದ್ವಿ. ತುಂಬಾ ಕಾನ್ಫಿಡೆನ್ಷಿಯಲ್ ಇಲ್ದೇ ಇರೋದು ಯಾವ್ದಾದ್ರು ಹೇಳ್ಬಿಡಿ ನೋಡೋಣ. ಹಾಗೇನಿಲ್ಲಪ್ಪ. ಮಿರಿಂಡಾ ಕುಡಿಬೇಕು ಅನಿಸ್ತಾ ಇತ್ತು, ಪೆಪ್ಸಿ ಕುಡಿಬೇಕು ಅನಿಸ್ತಾ ಇತ್ತು, ಆಮೇಲೆ ಚಿಕನ್ ತಿನ್ಬೇಕು ಅನಿಸ್ತಾ ಇತ್ತು. ಅದನ್ನೆಲ್ಲ ಮಾಡಿದ್ವಿ. ಅಂದ್ರೆ ಚಿಕನ್ ಪ್ಲಾನ್ ಯಾವಾಗ್ಲೋ ಇಂದ ಇತ್ತು. ನನ್ ಬರ್ಡೇ ದಿನನೇ ಚಿಕನ್ ಕಟ್ ಮಾಡ್ಬಿಡ್ಬೇಕು ಅಂತ. ಬಿಕಾಸ್ ನಾವು ಕೇಳಿದ್ವಿ ಅಡ್ವಾಂಟೇಜ್ ಆಗಿ, ಅಟ್ಲೀಸ್ಟ್ ಬರ್ಡೇ ದಿನ ಆದ್ರೂ ಚಿಕನ್ ಪ್ರೊವೈಡ್ ಮಾಡಿ ಅಂತ. ಅವ್ರು ಇಲ್ಲ ಅಂತ ಅಂದಿದ್ರು. ಸೊ ಅವತ್ತೇ ಪ್ಲಾನ್ ಇತ್ತು, ಬಟ್ ಫ್ಲಾಪ್ ಆಗೋಯ್ತು ನಮ್ ಪ್ಲಾನ್. ಅವತ್ ಕೋಳಿ ಹಿಡಿಯಕ್ಕೆ ಅಂತ 4-5 ಜನ ಓಡಾಡ್ತಾ ಇದ್ವಿ. ಗೊತ್ತಾಗ್ಬಿಡ್ತಾರೆ ಏನ್ ಮಾಡ್ತಿದ್ದೀರಾ ನೀವು, ಕೋಳಿ ಹಿಡಿತಾ ಇದ್ದೀರಾ, ಕ್ಯಾಮ್ರಾ ಬಂದ್ಬಿಡುತ್ತೆ ನಿಮ್ ಹಿಂದೆ ಅಂದ ತಕ್ಷಣ ಓಕೆ ಸರ್, ಓಕೆ ಚಿಲ್ ಅಂದ್ಬಿಟ್ಟು ಆಮೇಲೆ ಒಂದ್ ದಿನ ಇಟ್ ವಾಸ್ ಸಚ್ ಅ ಸರ್ಪ್ರೈಸ್. ಮಲ್ಕೊಂಡ್ ಎದ್ದೇಳ್ತೀವಿ 2 ಕೋಳಿ ನಮ್ಮನೆ ಒಳಗಡೆ. ಓ ಮಚ್ಚ ಮಸಾಲೆ ಹರಿಯೋಣ ಇವತ್ತು ಅನ್ಕೊಂಡು 2 ಕೋಳಿ. ಆಕ್ಚುಲಿ 2ಕ್ಕೂ ಟಾರ್ಗೆಟ್ ಮಾಡಿದ್ವಿ, ಒಂದೇ ಸಿಕ್ಕಿದ್ದು. ಅದನ್ನ ಕಟ್ಟಾಕ್ಬಿಟ್ಟು ಟಾಸ್ಕ್ ಇಂದ ಬಂದ್ ಮಾಡೋಣ, ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ ಪೆಪ್ಪರ್ ಚಿಕನ್. ಅವಾಗ ಇವಳು ಎಲಿಮಿನೇಟ್ ಆಗಿ ಹೊಟ್ಟೋಗಿಲ್ಲ ಅಷ್ಟೊಳಗೆ. ಸೊ ನಾವು ಅದ್ ಮಾಡಿದ್ವಿ. ಈಗ ನೀವು 3 ಜನ ಆಗಿರ್ಬಹುದು, ಮನೇಲಿ ಮಾಡದೇ ಇರುವಂತ ಕೆಲವೊಂದು ಕಷ್ಟದ ಕೆಲಸಗಳನ್ನ ಅಲ್ಲಿ ಹೋಗಿ ಕೆರಕಲ್ಮಟ್ಟಿ, ಪುರದಾಳ ಅಲ್ಲಿಗೆ ಹೋಗಿ ಬಹಳ ಕೆಲಸಗಳನ್ನ ಮಾಡಿದೀರಾ. ಅಡಿಗೆ ಮಾಡೋದಾಗ್ಲಿ ಅಥವಾ ಕಸ ಗುಡ್ಸೋದಾಗ್ಲಿ, ಸಗಣಿ ಬಾಚೋದಾಗ್ಲಿ ಎಲ್ಲ. ಪಾಪ ನಿಮ್ಮ ಹೆತ್ತ ಕರಳಿಗೆ ಅಯ್ಯೋ ನನ್ನ ಮಕ್ಕಳು ಮನೆಯಲ್ಲಿ ತಿಂದಿದ್ದ ತಟ್ಟೆನೇ ಹಂಗ ಅನ್ಸಿದ್ಯಾ? ಹೇಳ್ಕೊಂಡಿದಾರ ಅಂತ? ಇನ್ಫ್ಯಾಕ್ಟ್ ಇವಾಗ್ಲೂ ಹೇಳ್ಕೊಳ್ತಾರೆ ಮನೆಯಲ್ಲಿ. ಶೋನಲ್ಲಿ ಅಂದ್ರೆ ಕ್ಯಾಮ್ರಾ ಬಂದ್ಬಿಡುತ್ತೆ ಅಂದ್ರೆ ಅಡ್ಗೆ ಏನೋ ಎಲ್ಲಾ ಕೆಲ್ಸಗಳು ಮಾಡ್ಬಿಡ್ತೀರಾ, ಮನೇಲಿ ಇದ್ರೆ ದೊಡ್ಡ ಸೋಂಬೇರಿಗಳು. ಇನ್ಫ್ಯಾಕ್ಟ್ ನಮ್ ರಿಲೇಟಿವ್ಸ್ ಎಲ್ಲ ಬಂದಾಗ ಪಿಂಟು ಅಂದ್ರೆ ಲೈಕ್ ಮೈ ನಿಕ್ ನೇಮ್ ಇಸ್ ಪಿಂಟು, ಇವತ್ತೇನಾದ್ರು ಮಾಡ್ಕೊಡಮ್ಮ, ಹೋಗಿ ಆಂಟಿ ನಾನು ಅಡ್ಗೆ ಅಂತ ಹೇಳ. ಶೋನಲ್ಲಿ ಮಾತ್ರ ಏನು ಮಾಡೋದಂತೆ, ಕೆಲಸ ಮಾಡಿಸ್ಕೊಂಡು ಜಯಿಸ್ಕೊಂಡು ಬರ್ತೀರಾ, ಮನೇಲಿ ಏನೂ ಇಲ್ಲ ನಿಮ್ದು ಅಂತ. ಬಟ್ ಸ್ಟಿಲ್ ಎಷ್ಟೊಂದು ಅತ್ತೆಗಳು ಇವಾಗ ರೆಡಿ ಆಗಿರ್ತಾರೆ ನನ್ನ ಸೊಸೆ ಮಾಡ್ಕೊಂಡು. ಯಾಕಂದ್ರೆ ಆಮೇಲೆ ಅವ್ರ ಚಿಟ್ಟೆ ಗತಿ ಸುಮ್ಮನೆ ಮಾತಲ್ಲೇ ಸೋಂಬೇರಿ. 12 ಗಂಟೆ 1 ಗಂಟೆ ಬೇಕು ಹೇಳೋದಕ್ಕೆ, ಅವರು ಉದ್ಧಾರ ಆದಂಗೆ. ಫೆಕ್ಕಂಡು ಹುಚ್ಚು ಸ್ವಲ್ಪ ಇದೆ ಅಂದ್ರೆ ನೈನಾಗೆ. ಸಾರಿ, ಫೆಕ್ಕಂಡು ಟೈಕ್ವಾಂಡೋ. ಐ ಆಮ್ ಅ ನ್ಯಾಷನಲ್ ಲೆವೆಲ್ ಟೈಕ್ವಾಂಡೋ ಪ್ಲೇಯರ್. ನನ್ನ ಸ್ಕೂಲ್ ಡೇಸ್ ಅಲ್ಲಿ ನಾನು ನ್ಯಾಷನಲ್ ಲೆವೆಲ್ ಹೋಗಿದ್ದೆ. ಇಟ್ಸ್ ಲೈಕ್ ಅ ಕೊರಿಯನ್ ಕರಾಟೆ. ಸೊ ನನಗೊಂದು ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ. ಏನೇ ಬಂದರೂ ಮಾಡಬೇಕು ಆ ಥರ ಒಂದು. ಓಕೆ, ಇಫ್ ಐ ಹ್ಯಾವ್ ಟು ಡೂ ಇಟ್, ಐ ವಿಲ್ ಡೂ ಇಟ್ ನೋ ಮ್ಯಾಟರ್ ವಾಟ್. ಎಷ್ಟೇ ಕಷ್ಟ ಇದ್ರೂ ನಾನು ಮಾಡ್ತೀನಿ. ಸೊ ಐ ಕಾಂಟ್ ಗಿವ್ ಅಪ್ ಆ ವಿಷಯದಲ್ಲಿ. ಸೊ ಆ ಒಂದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದಕ್ಕೆ ಸ್ಕೂಲಲ್ಲೂ ಅಷ್ಟೇ ನಾನು ಆಲ್ರೌಂಡರ್. ಲೈಕ್ ಐ ಯೂಸ್ ಟು ಬಿ ಅ ಚಾಂಪಿಯನ್ ಒಂಥರ ಎಲ್ಲ ಅಥ್ಲೆಟ್ಸ್ ಎಲ್ಲ ಅದರಲ್ಲೂ. ಸೊ ಐ ಥಿಂಕ್ ಟಾಸ್ಕ್ ಎಲ್ಲ ಮಾಡೋದಕ್ಕೆ ಫಿಸಿಕಲ್ ಟಾಸ್ಕ್ ಅದೇ ಕಾರಣ ಆಗಿರ್ಬೋದು. and my school teachers will be definitely proud of me. Okay ರಮ್ಯಾ, ಈಗ ಆಂಕರ್ಸ್ ಎಲ್ಲ ಹೀರೋಯಿನ್ಸ್ ಆಗೋದು ನೋಡಿದೀವಿ. ನಮ್ಮ ನೈನಾ ಅವರು ಈಗ ಹೀರೋಯಿನ್ ಆಗ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ?
ಖುಷಿ ಆಗ್ತಿದೆ. ಅಂದರೆ ನಾವು ಯಾರಿಗೂ ಗೊತ್ತಿರಲಿಲ್ಲ ಈ ಶೋ ಮಾಡೋದಕ್ಕಿಂತ ಮುಂಚೆ ನಮ್ಮನ್ನ ಯಾರೂ ರೆಕಗ್ನೈಸು ಮಾಡ್ತಾ ಇರಲಿಲ್ಲ, ನಾವು ಯಾರಂತನೂ ಗೊತ್ತಿಲ್ಲ. ಬಟ್ ಈ ಶೋ ಮಾಡಾದ್ಮೇಲೆ ನಮ್ಮನ್ನೆಲ್ಲ ಕೋಳಿ ರಮ್ಯಾ ಅಂತ ಆಗಲಿ, ಕಣ್ಣಿನ ನಾಡಿ ನಯನ ಅಂತ ಆಗಲಿ, ಅದೇ ಫೀಡಿಂಗ್ ಬಾಟ್ಲ್ ನಯನ ಅಂತ ಇವಾಗ ಹೊಸದಾಗೆ ಕರಿತಾ ಇದ್ದಾರೆ. ಫೀಡಿಂಗ್ ಬಾಟಲ್ ಹೇಳು ದಿನ ರಾತ್ರಿ ಮಲ್ಗುವಾಗ ಇವಳು ನನ್ನ ಜೊತೆನೆ ಮಲ್ಕೊಳ್ಳೋದು, ಸ್ವಲ್ಪ ಕ್ಲೋಸ್ ಅಲ್ಲ, ಹಂಗಾಗಿ ಜೊತೆಲೆ ಮಲ್ಕೊಳ್ತೀವಿ. ಡೈಲಿ ರಾತ್ರಿ ನಂಗೆ ಫೀಡಿಂಗ್ ಬಾಟ್ಲಲ್ಲಿ ಹಾರ್ಲಿಕ್ಸ್ ಕುಡಿಬೇಕು, ಫೀಡಿಂಗ್ ಬಾಟ್ಲಲ್ಲಿ ಪೆಪ್ಸಿ ಕುಡಿಬೇಕು, ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಬೇಕು ಅಂದ್ಕೊಂಡು ಡೈಲಿ ರಾತ್ರಿ ತೊಂದರೆ ಕೊಡ್ತಾ ಇದ್ಲು. ಒಂದ್ಸಲ ಅಕ್ಕುಲ್ಗೆ ರಿವೀಲ್ ಮಾಡಿಬಿಟ್ಟೆ, ಆಮೇಲೆ ಅಕ್ಕುಲ್ ಕರ್ನಾಟಕಕ್ಕೆಲ್ಲ ರಿವೀಲ್ ಮಾಡಿಬಿಟ್ಟಿದ್ದಾರೆ ಇವಾಗ. ಆಕ್ಚುಲಿ ಅದು ನನಗೆ ನಿದ್ದೆ ಬರಲ್ಲ ಅಂದ್ರೆ ಇಟ್ಸ್ ಅ ಗುಡ್ ಹ್ಯಾಬಿಟ್. ಇನ್ಫ್ಯಾಕ್ಟ್ ನೀವು ಟ್ರೈ ಮಾಡಿ. ಫೀಡಿಂಗ್ ಬಾಟ್ಲಲ್ಲಿ ಬೂಸ್ಟ್ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಈ ತರ ಎಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ನನ್ಗೆ ಅಲ್ಲಿ ತುಂಬಾ ಬಿಸಿಲು, ಹ್ಯೂಮಿಡ್ ಅಂಡ್ ಡಿಹೈಡ್ರೇಟ್ ಆಗ್ಬಿಡ್ತೀವಿ ಟಾಸ್ಕ್ ಎಲ್ಲ ಮಾಡ್ಕೊಂಡ್ ಬಂದು, ನಿದ್ದೆನೆ ಬರ್ತಿರಲ್ಲ ನನ್ಗೆ. ರಮ್ಯಾ ನಂಗೆ ನಿಜವಾಗ್ಲೂ ಫೀಡಿಂಗ್ ಬಾಟ್ಲು ಬೇಕು ಅನ್ಸ್ತದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ಕೊಂಡು ಹೇಳ್ತಾ ಇದೆ. ಅದನ್ನ ಇವಳು ಎಲ್ರಿಗೂ ರಿವೀಲ್ ಮಾಡ್ಬಿಟ್ಲು. ನನ್ಗೆ ಇವಳಿಗೆ ಇಷ್ಟೊಂದು ಕಠಿಣವಾದ ಮನ್ಸಿರುತ್ತೆ ಅನ್ಕೊಂಡಿಲ್ಲ, ಬಿಕಾಸ್ ಬರೀ ಪಾಯಿಂಟ್ಸ್ಗೋಸ್ಕರ ರಿವೀಲ್ ಮಾಡ್ಬಿಟ್ಲು. ಅದನ್ನ ಹೇಳಿದ್ದು ಒಂದ್ ಫೀಡಿಂಗ್ ಬಾಟ್ಲು ತಂದ್ಕೊಡ್ಲಿ ಅಕ್ಕುಲ್ ಅಂತ, ಬಟ್ ಚೆನ್ನಾಗಿ ನಿದ್ದೆ ಬರ್ಲಿ ಅಂತ. ಇಲ್ಲಿ ತನಕ ಯಾರಿಗೂ ರಿವೀಲ್ ಮಾಡಲ್ಲ. ಇವಾಗ ಓಕೆ, ಈಗ ಮೊದಲು ರಂಜಿತಾ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಲ್ವೋ, ಆದ್ರೆ ಈಗ ರಂಜಿತಾ ಅಂದ್ರೆ ತುಂಬಾ ಫೇಮಸ್. ಪೇಟೆ ಹುಡುಗಿಯರ ಹಳ್ಳಿ ಲೈಫ್ ಯಾವ ರೀತಿ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದೆ ರಂಜಿತಾ? ತುಂಬಾನೇ ಚೇಂಜ್ ಮಾಡಿದೆ. ಮುಂಚೆ ಲೈಕ್ ನನ್ನ ಯಾರು ರೆಕಗ್ನೈಸ್, ನಾನು ಈ ಫೀಲ್ಡಲ್ಲೇ ಇರಲಿಲ್ಲ, ಫ್ರೆಶ್ ಫೇಸ್. ಅದು ಅಲ್ಲದೆ ಈಗ ಹೊರಗಡೆ ಹೋದರೆ ತುಂಬ ರೆಕಗ್ನೈಸ್ ಮಾಡ್ತಾರೆ, ರನ್ ರಂಜಿತಾ, ಸ್ಮೈಲಿ ಕ್ವೀನ್, ಹಂಗೆ ಹಿಂಗೆ ಫುಲ್ ಕಿರ್ಚೋದು. ಅದು ಆಲ್ಮೋಸ್ಟ್ ಜಾಸ್ತಿ ಮಕ್ಕಳು ರನ್ ರಂಜಿತಾ ಅಂತ ಅಂದ್ಕೊಂಡು ಓಡ್ಕೊಂಡೇ ಬರ್ತಾರೆ. ತುಂಬ ಚೆನ್ನಾಗಿ ರೆಕಗ್ನೈಸ್. ಓಕೆ, ನಯನ ಬಗ್ಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವರು ಲಿಮಿಟ್ ಆಗ್ತಾ ಇಲ್ಲ. ಲಿಮಿಟೆಡ್ ಪೀರಿಯಡ್ ಅಲ್ಲೇ ಇನ್ನೇನು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತದೆ ಲಿಮಿಟ್ ಅನ್ನೋ ಚಿತ್ರ. ಇನ್ಫ್ಯಾಕ್ಟ್ ಶೋಗ್ ಮುಂಚೆನೂ ನನಗೆ ಐ ಗಾಟ್ ಕಪಲ್ ಆಫ್ ಆಫರ್ಸ್, ಬಟ್ ನನಗೆ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಇನ್ ಆಕ್ಟಿಂಗ್. ಅಂಡ್ ಆಕ್ಟಿಂಗ್ ಅಂದ್ರೆ ಈಗ ಎಕ್ಸ್ಪೋಸ್ ಅನ್ನೋ ತರ ಆಗೋಗಿದೆ ನಯನ, ಅದಕ್ಕೇನು ಹೇಳಿ? ನನಗೆ ಐ ವಾಸ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್, ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ ಇನ್ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಮೋರ್ ಓವರ್ ನನಗೆ ಎಲ್ಲ ರೀತಿ ಸಪೋರ್ಟ್ ಸಿಗುತ್ತೆ ಮನೇಲಿ, ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಶೋ ಆದಮೇಲೆ ಇಟ್ಸ್ ಲೈಕ್ ಒಂಥರ ನೋಟಿಸ್ಡ್ ಫೇಸ್, ಲೈಕ್ ಎವ್ರಿ ಒನ್ ವುಡ್ ವಾಂಟ್ ಟು ಸಿ ಮೀ ಇನ್ ಬಿಗ್ ಸ್ಕ್ರೀನ್, ಆ ಥರ ಎಲ್ಲ ಇತ್ತು. ಸೊ ಐ ಥಾಟ್ ಓಕೆ, ಲೆಟ್ ಮೀ ಜಸ್ಟ್ ಟೇಕ್ ದಿಸ್ ಥಿಂಗ್ ಅಪ್ ಅಂತ, ಬಿಕಾಸ್ ಆಪರ್ಚುನಿಟಿ ಜಸ್ಟ್ ಕೇಮ್ ಮೈ ವೇ. ನನಗೆ ಏನೋ ಬಾಕ್ಲು ತಟ್ಕೊಂಡು ಬಂತು ಅನ್ನಂಗೆ. ಓಕೆ ನಯನ, ನಿಮ್ಮೆಲ್ಲರ ಒಂದು ಜೀವನದಲ್ಲಿ ಮರೆಯಲಾಗದ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಅದು ಸುದೀಪ್ ಸರ್. ಏನ್ ಹೇಳ್ತೀರಾ? ಡೆಫಿನೆಟ್ಲಿ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಸುದೀಪ್ ಅವ್ರನ್ನ, ಯಾಕಂದರೆ ತುಂಬಾ ಚೆನ್ನಾಗಿ ನೋಡ್ತಿದ್ರು. ಅಂದರೆ ಆಫ್ ಸ್ಕ್ರೀನು ಅಷ್ಟೇ ನಮಗೆಲ್ಲ ಸಖತ್ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ನಮಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇತ್ತು, ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅವ್ರು ಬರುವಾಗೆಲ್ಲ ಒಂದು ಸ್ಪೆಷಲ್ ನಮಗೆ ಒಂದ್ಸಲ ಚಿಕನ್ ಸಾರು ಮತ್ತು ನೀರು ದೋಸೆ ಮಾಡಿಸ್ಕೊಟ್ಟಿದ್ರು. ಅದಾದಮೇಲೆ ಒಂದ್ಸಲ ನೀವೆಲ್ಲ ಚಿಕನ್ ಅನ್ನೋದು ನೋಡಿದ್ರೆ ಶೋ ಎಲ್ಲ ಮುಗಿದ್ಮೇಲೆ ದಿನಕ್ಕೆ ಒಂದು 2-3 kg ಚಿಕನ್ ತಿಂದಿದ್ದೀರಾ? ಹೆಲ್ಮೆಟ್ ಆಗಿದ ತಕ್ಷಣ ಕಾಲ್ ಮಾಡಿಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದ್ದಂಗೆ ಚಿಲ್ಲಿ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಆಗಿಟ್ಬಿಟ್ಟು ಫೋನ್ ಮಾಡಿ ಇವತ್ತು ಮಸಾಲೆ ಪಲ್ಯ ತಿನ್ಬೇಕು, ಬಿಕಾಸ್ ಬಾಯ್ ಕೆಟ್ಟೋಗಿತ್ತು. ಓಕೆ, ಈಗ ಟೈಮ್ ಆಗೋಯ್ತು. ರಮ್ಯಾ, ನಯನ, ರಂಜಿತಾ ಇಷ್ಟೊತ್ತು ಶೋ ಅಲ್ಲಿ ಭಾಗವಹಿಸಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಮಾತಾಡಕ್ಕೆ ಇನ್ನೂ ಟೈಮ್. ಓಕೆ, ಕೊನೆಯದಾಗಿ ನಾವು ಮಾತನಾಡ್ತಿದ್ವಿ ಸುದೀಪ್ ಅವ್ರ ಬಗ್ಗೆ. ಸುದೀಪ್ ಅವ್ರ ಜೊತೆ ನೀವೆಲ್ಲರೂ ಕೂಡ ಬಹಳಷ್ಟು ಒಂದು ರೀತಿಯ ಸುಂದರವಾದಂತಹ ಅನುಭವಗಳನ್ನ, ಕ್ಷಣಗಳನ್ನ ಕಳೆದಿದ್ದೀರಾ. ನೀವೆಲ್ಲರೂ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀರಾ. ಆ ಒಂದು ಡ್ಯಾನ್ಸ್ ನೊಂದಿಗೆ ಈ ಶೋನ ಎಂಡ್ ಮಾಡ್ತಾ ಇದೀವಿ. ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು.